ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ಇವತ್ತು ಬಾಗಲಕೋಟೆಯ ನೂತನ ಅಧ್ಯಕ್ಷರಾಗಿರ್ತಕ್ಕಂದ್ರೆ ಬಾಗಲಕೋಟೆ ನಗರಸಭೆಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಸವಿತಾ ಲಂಕನ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ನಗರದ ಸಮಸ್ಯೆಗಳೇನು, ಇನ್ನು ಮುಂದೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ತಾರೆ, ಅಭಿವೃದ್ಧಿ ಕಾರ್ಯಗಳಿಗೆ ಅವರ ಪರ್ವ ಯಾವ ರೀತಿ ಸಾಗುತ್ತೆ ಅಂತಕ್ಕಂಥದ್ದನ್ನ ಕೇಳೋಣ. ಮೇಡಮ್ ನಮಸ್ಕಾರ. ಮೊದಲು ತಮಗೆ ಹಾರ್ದಿಕವಾಗಿರ್ತಕ್ಕಂತಹ ಅಭಿನಂದನೆಗಳು ಮೇಡಮ್. ಏನ್ ಹೇಳ್ತೀರಿ ಮೇಡಮ್ ಬಾಗಲಕೋಟೆಯ ನಗರಸಭೆ? ಎಲ್ಲರಿಗೂ ನಮಸ್ಕಾರಗಳು. ನಾನು ಈಗ ನೂತನವಾಗಿ ನಗರಸಭೆ ಅಧ್ಯಕ್ಷರಾಗಿ ಒಂದು 15 ದಿವಸ ಆಯಿತು. ಈಗ ನನ್ನ ಉದ್ದೇಶ ಏನು, ಮೊದಲು ಬಾಗಲಕೋಟೆ ಒಂದು ಪೂರ ಸ್ವಚ್ಛವಾಗಿ ಬಳಸ್ಬೇಕಂತ ನಮ್ಮ ಉದ್ದೇಶ. ಲೈಟ್ ಆಗಲಿ ಮತ್ತು ಗಟ್ಟರಗಳಾಗಲಿ ವಿದ್ಯುತ್ ದೀಪಗಳಾಗಲಿ ಎಲ್ಲ ಒಂದು ಸ್ವಚ್ಛತೆಯನ್ನು ಮಾಡ್ಕೋಬೇಕಂತ ನಮ್ಮ ಒಂದು ಪ್ಲ್ಯಾನ್ ಇದೆ. ಅದಕ್ಕೆ ನಾವು ಈಗ ಮೀಟಿಂಗ್ ತೊಗೊತೀವಿ. ಈಗ ಮುನ್ಸಿಪಾಲ್ಟಿಯಲ್ಲಿ ಮೀಟಿಂಗ್ ತೊಗೊಂಡು, ಯಾಕಂದರೆ ನೋಡಿ ಬೀದಿ ನಾಯಿಗಳದು ಒಂದು ಭಾಳಷ್ಟು ಹಾವಳಿ ಇದೆ. ಎಲ್ಲ ವಿದ್ಯಾರ್ಥಿಗಳೊಳಗೆ ನೋಡಿ ಎಲ್ಲ ಬೀದಿ ನಾಯಿಗಳು ಮಕ್ಕಳಿಗೆ ಸುತ್ತ ಕಡಿತಾ ಇದ್ದಾವೆ. ಅದ್ರ ಬಗ್ಗೆ ನಾವು ಒಂದು ಹೆಚ್ಚಿನ ಕ್ರಮ ತೊಗೊತೀವಿ. ಆಮೇಲೆ ಸೊಳ್ಳೆಗಳ ಕಾಟ, ಈಗ ಡೆಂಗ್ಯೂ ಜ್ವರ ಬಂದಿದೆ, ಸೊಳ್ಳೆಗಳ ಕಾಟ ಕೂಡ ಜಾಸ್ತಿ ಆಗಿದೆ. ಅದಕ್ಕೆ ಎಲ್ಲ ಒಂದು ಸ್ವಚ್ಛತೆ ಮಾಡಿ ಪೌಡರ್ ಸಿಂಪಡಿಸುವಂಥದ್ದಾಗಲಿ, ಇದರದ ಒಂದು ಮೇನ್ ಉದ್ದೇಶ ಸ್ವಚ್ಛತೆಗೆ ನಾವು ಗಮನ ಕೊಡ್ತೀವಿ ಫಸ್ಟಿಗೆ. ಮೇಡಮ್ ಈಗ 12ನೇ ವಾರ್ಡ್ಲಿ ಅಂದರೆ ಮುಳುಗಡೆ ಆಗಿರತಕ್ಕಂತಹ ನಗರ ಏನಿದೆ, ಸೊ ಅಲ್ಲಿ ಇನ್ನೂ ಜನ ಶಿಫ್ಟ್ ಆಗಿಲ್ಲ, ಇನ್ನೂ ಅಲ್ಲೇ ಜನ ಉಳ್ಕೊಂಡಿದ್ದಾರೆ. ಸೊ ಅನೇಕ ಅಲ್ಲಿ ಮಹಿಳೆಯರು ಹೇಳುವಂಥದ್ದು ಬಹಳ ಸಮಸ್ಯೆಗಳು ಹೇಳ್ತಿದ್ದಾರೆ. ಸೊ ಇನ್ಮೇಲೆ ಏನಾದರೂ ತಾವು ಅಲ್ಲಿ ಹೋಗಿ ಏನಾದರೂ ಭೇಟಿ ಕೊಟ್ಟು ಏನಾದರೂ ಕ್ರಮಗಳನ್ನು ಕೈಗೊಳ್ತೀರಾ, ಹೇಗೆ? ಇಲ್ಲ, ಅದೇ ಹೇಳ್ತಿಲ್ಲ, ಸ್ವಚ್ಛತೆಗೆ ನಾವು ಫಸ್ಟ್ ಗಮನ ಕೊಡ್ತೀವಿ. ಯಾಕಂದ್ರೆ ಅದನ್ನ ಮೋಸ್ಟ್ಲಿ ಅವರು ಶಿಫ್ಟ್ ಆಗಬೇಕಾಗಿತ್ತು, ಆಗಿಲ್ಲ. ಶಿಫ್ಟ್ ಆಗಿದ್ರೆ ಅನುಕೂಲ ಆಗಿತ್ತು. ಅದು ಶಿಫ್ಟ್ ಆಗುವುದು ಉದ್ದೇಶದಿಂದ ಅದ್ರ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಆಗಿದೆ ಅಂತ ಅನ್ಕೊಂತೀನಿ. ಬಟ್ ಈಗ ನಾವು ನಮ್ಮ ಇದ್ರ ವತಿಯಿಂದ ಎಷ್ಟು ಸಾಧ್ಯದ ಮಟ್ಟಿಗೆ ಅಲ್ಲಿ ಸ್ವಚ್ಛತೆಯನ್ನು ನಾನು ಕಾಪಾಡ್ಕೊಳ್ತೀನಿ. ಅದಕ್ಕೆ ಒಂದು ಕ್ರಮ ತೆಗೆದುಕೊಳ್ತೀವಿ ಏನಾದರೂ ಅಂತ. ಇನ್ನು ಉಪಾಧ್ಯಕ್ಷರು ಮಾತಾಡ್ತಾರೆ, ಅವರು ನಮ್ಮ ಜೊತೆ ಇದ್ದಾರೆ. ಸೊ ನೂತನವಾಗಿ ಉಪಾಧ್ಯಕ್ಷರಾಗಿದ್ದಾರೆ. ಸೊ ಏನು ಹೇಳ್ತಾರೆ ಕೇಳೋಣ. ಮೇಡಮ್ ಈಗ ಬಾಗಲಕೋಟೆಯಲ್ಲಿ ಅನೇಕ ಸುಧಾರಣೆ ಕೆಲಸಗಳು ಈಗಾಗಲೇ ಆಗಿದ್ದಾವೆ, ಹೊಸ ನಗರ ಸೃಷ್ಟಿಯಾಗಿದೆ. ಸೊ ಅದರ ಜೊತೆಗೇನೆ ಹಲವಾರು ಸಮಸ್ಯೆಗಳು ಈಗ ಸದ್ಯದಲ್ಲಿವೆ ಅಂತ ಹೇಳ್ತಿದ್ದಾರೆ ಜನರು. ಏನು ಹೇಳ್ತೀರಿ ಹೊಸದಾಗಿ ಉಪಾಧ್ಯಕ್ಷರಾಗಿದ್ದೀರಿ? ಮೊದಲಿಗೆ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ನಗರಸಭೆ ಉಪಾಧ್ಯಕ್ಷೆ ನಾನು ಶೋಭಾ ವೆಂಕಟೇಶ್ ರಾವ್. ಸಮಸ್ಯೆಗಳು ನಾವು ಸರ್ ಈಗ ನಮಗೆ ಒಂದು ಅವಕಾಶ, ಹೆಣ್ಮಕ್ಳಿಗೆ ಬಾಗಲಕೋಟೆ ಹಿಸ್ಟ್ರಿಯಲ್ಲಿ ಇದು ಫಸ್ಟ್ ಟೈಮ್ ಆಗಿದೆ. ಮಹಿಳೆಯು ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರು ಮಹಿಳೆ ಸ್ಥಾನ, ಇದು ಬಾಗಲಕೋಟೆ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಆಗಿದೆ. ನಮ್ಮ ಸರ್ ಅವರಿಗೆ ಫಸ್ಟ್ ಧನ್ಯವಾದ ಹೇಳ್ತೀನಿ. ಹಾಗೆ ಎಲ್ಲ ಹೆಣ್ಮಕ್ಳ ಪರವಾಗಿ ಇದು ನಮ್ಮ ಹೆಮ್ಮೆ ವಿಷಯ ಆಗಿದೆ. ಆಮೇಲೆ ನಮ್ಮದು ಫಸ್ಟ್ ಆದ್ಯತೆ ಅಧ್ಯಕ್ಷರಾದಾಗ ಸ್ವಚ್ಛತೆ ಕಡೆ, ಮೂಲಭೂತ ಸೌಲಭ್ಯಗಳ ಕಡೆ ನಮ್ಮ ಆದ್ಯತೆ ಇರುತ್ತೆ. ಯಾಕೆಂದರೆ ಈಗಿನ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ನಿಮಗೆಲ್ಲ ಗೊತ್ತಿದೆ ಅನುದಾನ ಎಷ್ಟು ಬರ್ತಾ ಇದೆ ಅಂತ. ಹಾಗಾಗಿ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಲಿಕ್ಕೆ ನಮಗೆ ತುಂಬ ಸವಾಲುಗಳಿದೆ ಒಳಗಡೆ. ನಾವು ಬೇರೆ ಪಕ್ಷದವರಾಗಿ ಅಲ್ಲೇ ಆಡಳಿತ ನಡೆಸಬೇಕು, ಅವರು ಬೇರೆ ಪಕ್ಷದ ಆಡಳಿತ ಇರೋದ್ರಿಂದ ನಮಗೆ ತುಂಬ ಸವಾಲುಗಳಿವೆ. ಹಾಗಾಗಿ ನಾವು ಫಸ್ಟ್ ಆದ್ಯತೆ ಏನು ಅಂದ್ಕೊಂಡಿದ್ದೀವಿ, ನಮ್ಮ ಕೈಯಲ್ಲಾಗುವಂಥ ಸ್ವಚ್ಛತೆ ಇದ್ರ ಕಡೆ ಗಮನ ಕೊಡ್ಬೇಕಂತ ಅಂದ್ಕೊಂಡಿದ್ದೀವಿ. ಆಮೇಲೆ ನಮ್ಮ ವಿದ್ಯಾಗಿರಿ ನನ್ನ ವಾರ್ಡು ಮತ್ತು ನಮ್ಮ ಇದರಲ್ಲಿ ನಾನು ಫಸ್ಟ್ ಅಂದ್ಕೊಂಡಿದ್ದಂದರೆ ಅನೇಕ ಸೈಟ್ಗಳು ಖಾಲಿ ಇವೆ. ಅವು ಮಾಲೀಕರು ಬೇರೆ ಕಡೆ ಇದ್ದಾರೆ, ಅದು ಮುನ್ಸಿಪಾಲ್ಟಿಯವ್ರು ಕ್ಲೀನ್ ಮಾಡಿಕೊಡಿ ಅಂತ ನಮಗೆ ಪ್ರೆಷರ್ ಬರುತ್ತೆ. ಅವರು ಎಲ್ಲ ಕಡೆ ಕ್ಲೀನ್ ಮಾಡಿಸೋಕೆ ಕಷ್ಟ ಆಗುತ್ತೆ, ಸಿಬ್ಬಂದಿಗಳ ಕಡಿಮೆ ಇರೋದ್ರಿಂದ, ಅನೇಕ ಸಮಸ್ಯೆಗಳಿರೋದ್ರಿಂದ. ಸೊ ಅಧಿಕೃತ ಮಾಲೀಕರು ಇರ್ತಾರೆ, ಅಲ್ಲಿ ಇರಲ್ಲ. ಸೊ ಆ ಮಾಲೀಕರಿಗೆ ಒಂದು ನೋಟಿಸ್ ಕೊಡುವಂಥ ಒಂದು ವ್ಯವಸ್ಥೆನ ನಾವು ಫಸ್ಟ್ ಕಮಿಷನರ್ ಕಡೆ ಮಾಡಿ ಕ್ರಮ ಕೈಗೊಳ್ಬೇಕಂತ ನಂದು ಒಂದು ಇದಿದೆ. ನೆಕ್ಸ್ಟು ನಾವು ಫಸ್ಟ್ ಇನ್ನು ಮೀಟಿಂಗ್ ಆಗಿಲ್ಲ, ಮೀಟಿಂಗ್ ಆದಮೇಲೆ ಕುಂತು ಚರ್ಚೆ ಮಾಡಿ ನಮ್ಮೆಲ್ಲರ ಸದಸ್ಯರು ಕರ್ಕೊಂಡು ಚರ್ಚೆ ಮಾಡಿ ಯಾವ ಕಾರ್ಯಗಳನ್ನು ಫಸ್ಟ್ ಆದ್ಯತೆ ಕೊಡ್ಬೇಕಂತ ನಾವು ವಿಚಾರ ಮಾಡಿ ಮುಂದೆ ಕೆಲಸ ಕಾರ್ಯ ತಗೋತೀವಿ. ಧನ್ಯವಾದ. ಇದಿಷ್ಟು ನಗರಸಭೆಯ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಆಗಿರುವಂತಹವರ ಮಾತುಗಳು. ಇನ್ಮೇಲೆ ಬಾಗಲಕೋಟೆ ನಗರಸಭೆ ಏನಿದೆ ಅಲ್ಲಿ ಹೆಚ್ಚು ಸ್ವಚ್ಛತೆಗೆ ಆದ್ಯತೆಯನ್ನು ನಾವು ನೀಡ್ತವೆ. ಇನ್ಮೇಲೆ ಸ್ವಚ್ಛವಾಗಿರ್ತಕ್ಕಂತಹ ನವನಗರವನ್ನು ತಾವೆಲ್ಲ ಕಾಣಬಹುದು ಅಂತ ಹೇಳಿ ಮಾತನಾಡಿರುವಂಥದ್ದು. ಮತ್ತೊಂದು ವಿಭಿನ್ನವಾಗಿರ್ತಕ್ಕಂತಹ ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ.